ಸ್ನೇಹಿತರೆ, ದೇಶದಲ್ಲಿ ಗೋವಿನ ರಾಜಕೀಯ ಜೋರಾಗಿದೆ. ಮುಸ್ಲಿಂ ಧರ್ಮಗುರುಗಳು ಮತ್ತೆ ಹಿಂದೂ ಸ್ವಾಮೀಜಿಗಳು ಕೇಂದ್ರ ಸರ್ಕಾರಕ್ಕೆ ಹಸುವನ್ನ ನೀವು ರಾಷ್ಟ್ರ ಪ್ರಾಣಿ ಅಂತ ಘೋಷಿಸಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ, ಒತ್ತಡ ಹೇರ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ, ಅಥವಾ ಯಾವುದೇ ರೀತಿ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿಲ್ಲ. ಇಡೀ ದೇಶದಾದ್ಯಂತ ಈ ವಿಚಾರ ಹೊತ್ತಿ ಉರಿತಾ ಇದೆ. ಬಿಜೆಪಿ ಬೆಂಬಲಿಗರಂತ ಹೇಳ್ಕೊಂಡವರು, ನಾವು ಹಿಂದೂ ಧರ್ಮದ ಪಾಲಕರು, ಗೋವಿನ ರಕ್ಷಕರು ಅಂತ ಹೇಳ್ಕೊಂಡಂತವ್ರು ಮುಸ್ಲಿಮರ ಮೇಲೆ ಮುಗಿ ಬಿದ್ದಿದ್ದಾರೆ. ಇಷ್ಟೆಲ್ಲ ಆಗಿದ್ರು ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಕೊಡದೆ ಕೇಂದ್ರ ಸರ್ಕಾರ ಮೌನ ವಹಿಸಿದೆ. ಏನಿದು ಗೋ ರಾಜಕೀಯ? ಇದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ದೇಶದಲ್ಲಿ ಗೋವಿನ ರಾಜಕೀಯ ಮತ್ತೆ ಜೋರಾಗಿದೆ. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಇಡೀ ದೇಶದಲ್ಲೇ ಉದ್ವಿಗ್ನತೆ ಉಂಟಾಗಿದೆ. ಇದಕ್ಕೆ ಕಾರಣ ಮತ್ತೆ ಗೋವನ್ನ ಮುಸಲ್ಮಾನರು ಕಡಿತಾರೆ, ಅವರು ತಿಂತಾರೆ ಅಂತೇಳಿ ಅವರ ಮೇಲೆ ದ್ವೇಷ ಕಾರೋದಕ್ಕೆ ಶುರು ಮಾಡಿದ್ದಾರೆ. ಇದು ಶುರುವಾಗಿದ್ದು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆದಾಗ ಸುವೇಂದು ಅಧಿಕಾರಿ, ಅಲ್ಲಿನ ಮುಖ್ಯಮಂತ್ರಿ, ಒಂದು ನಿಯಮವನ್ನ ಜಾರಿಗೆ ತಂದ್ರು. ಗೋವುಗಳನ್ನ ಇನ್ಮೇಲೆ ಎಲ್ಲಂದ್ರಲ್ಲಿ ಕತ್ತರಿಸೋ ಹಾಗಿಲ್ಲ, ಕಟ್ ಮಾಡೋ ಹಾಗಿಲ್ಲ. ಹಾಗೆ ಅದರ ಮಾಂಸವನ್ನ ಅಥವಾ ಅದನ್ನ ಕಟ್ ಮಾಡ್ಬೇಕಂದ್ರೂ ಕೂಡ ಒಂದು ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬೇಕು, ಅದರ ಆರೋಗ್ಯಕ್ಕೆ ಸರ್ಟಿಫಿಕೇಟ್ ಪಡ್ಕೊಳ್ಬೇಕು, ಮತ್ತೆ ಕಸಾಯಿ ಖಾನೆಗೆ ಕೂಡ ಒಂದು ಲೈಸೆನ್ಸ್ ಬೇಕು, ಮತ್ತೆ ಅದನ್ನ ಕಡಿಯೋರು ಕೂಡ ವಧೆ ಮಾಡ್ತಾರೆ ಅವ್ರಿಗೂ ಕೂಡ ಲೈಸೆನ್ಸ್ ಬೇಕು. ಈ ರೀತಿ ಕಾನೂನುಗಳನ್ನ ಜಾರಿಗೆ ಮಾಡ್ತು. ಈ ಸಂದರ್ಭದಲ್ಲಿ ಮತ್ತೆ ಗೋವನ್ನ ಇಟ್ಕೊಂಡು ಮುಸಲ್ಮಾನರ ಮೇಲೆ ಭಕ್ತರು ಹರಿಹಾಯೋಕೆ ಶುರು ಮಾಡಿದ್ರು, ಮುಗಿಬಿದ್ರು. ಇದನ್ನೆಲ್ಲ ನೋಡ್ಬಿಟ್ಟು ಮುಸಲ್ಮಾನ್ ಬಾಂಧವರು ಏನ್ ಮಾಡಿದ್ರು, ಅಲ್ಲಿನ ಮೌಲ್ಯಗಳು ಏನ್ ಮಾಡಿದ್ರು, ಒಂದು ನಿರ್ಧಾರಕ್ಕೆ ಬಂದ್ರು. ನಾವು ನಿಮ್ಮ ದನವನ್ನ ಕೊಂಡ್ಕೊಳ್ಳೋದಿಲ್ಲ, ನಿಮ್ಮ ಗೋಮಾತೆನ ನಾವು ಕೊಂಡ್ಕೊಳ್ಳೋದಿಲ್ಲ, ನೀವೇ ಅದನ್ನ ಇಟ್ಕೊಳ್ಳಿ ಮನೆಯಲ್ಲಿ, ನೀವೇ ಪೂಜೆ ಮಾಡಿ, ನೀವೇ ಮನೆಗೆ ತಗೊಂಡೋಗಿ ಅಂತಂದ್ರು. ಅಂದ್ರೆ ದನದ ಸಂತೆ ಏನ್ ನಡೀತು, ಅಲ್ಲಿಗೆ ರೈತರು, ಹಿಂದೂ ರೈತರು ದನಗಳನ್ನ ತಗೊಂಡ್ ಬಂದಿದ್ರು, ಅವರ ದನಗಳನ್ನ ಕೊಳ್ಳೋರೇ ಇರ್ಲಿಲ್ಲ. ಆಗ ನೋಡಿ ಹಿಂದೂ ರೈತರು, ಮಹಿಳೆಯರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ರು. ದೊಡ್ಡ ಪ್ರತಿಭಟನೆ ಆಯ್ತು, ಗಲಾಟೆ ಆಯ್ತು. ಇದು ನಮ್ಮ ಹೊಟ್ಟೆ ಮೇಲೆ ಹೊಡೆದ ಹಾಗೆ. ನಾವು ಉಪಯೋಗಕ್ಕೆ ಬಾರದೇ ಇರುವಂತ ದನಗಳನ್ನ, ಹಸುಗಳನ್ನ ಇಟ್ಕೊಂಡು ಸಾಕೋಕ್ಕಾಗೋದಿಲ್ಲ. ಅದನ್ನ ಮಾರಿ ಬಂದ ಒಂದು 4 ಕಾಸಲ್ಲಿ ನಾವೇನೋ ಜೀವನಕ್ಕೆ ಅನುಕೂಲ ಮಾಡ್ಕೊಳ್ತೀವಿ, ನಮ್ಮ ಮಕ್ಕಳನ್ನ ಸ್ಕೂಲಲ್ಲಿ ಓದಿಸ್ತೀವಿ, ಅಥವಾ ನಾವೇನೋ ಒಂದು ಮನೆಗೆ ಬೇಕಾಗಿರೋದನ್ನ ಒಂದು ಕರುವನ್ನ ತಗೊಂಡ್ಬರ್ತೀವಿ, ಹೆಣ್ಣು ಕರು, ಹಾಲು ಕೊಡುವಂತ ಕರುವನ್ನ ತಗೊಂಡ್ ಬರ್ತೀವಿ. ಈ ರೀತಿ ಅವರು ಗಲಾಟೆಯನ್ನ ಮಾಡಿದಾಗ ಕೊನೆಗೆ ಮುಖ್ಯಮಂತ್ರಿ ಮತ್ತೆ ಇವರನ್ನ, ಮೌಲ್ಯಗಳನ್ನ ಮತ್ತೆ ರೈತರನ್ನೆಲ್ಲ ಕರೆದು ಒಂದು ಪಂಚಾಯಿತಿ ಮಾಡಿ ಅದಕ್ಕೊಂದು ತೀರ್ಪನ್ನ ಕೊಟ್ರು. ಆಯ್ತು, ನೀವು 14 ವರ್ಷದ ಮೇಲ್ಪಟ್ಟ ದನ ಕರುಗಳನ್ನ ನೀವು ಮಾರಬಹುದು, ಕಡಿಬಹುದು, ತಿನ್ಬಹುದು ಅಂತೇಳಿ. ಆದ್ರೂ ಕೂಡ ಅದು ಗಲಾಟೆ ಅಷ್ಟಕ್ಕೆ ನಿಲ್ಲಿಲ್ಲ, ಮತ್ತೆ ಮುಂದುವರಿತು. ಯಾಕಂದ್ರೆ ಬಕ್ರೀದ್ ಹತ್ರದಲ್ಲೇ ಇತ್ತು. ದೇಶದ ಎಲ್ಲಾ ಕಡೆ ಮತ್ತೆ ಬಿಜೆಪಿ ಬೆಂಬಲಿಗರು ಮುಸಲ್ಮಾನರ ವಿರುದ್ಧ ಪ್ರತಿಭಟನೆ, ಗಲಾಟೆ, ದೊಂಬಿ ಎಬ್ಸಿದ್ರು. ಅಷ್ಟೇ ಅಲ್ಲ, ಮುಂಬೈನಲ್ಲಿ ಪೂನಂ ಕ್ಲಸ್ಟರ್ ಸೊಸೈಟಿ, ಅಲ್ಲಿ ಬಕ್ರೀದ್ ಹಬ್ಬಕ್ಕೋಸ್ಕರ ಕುರಿಗಳನ್ನ ತಂದು ಕಟ್ಟಾಕಿಟ್ಕೊಂಡಿದ್ರು, ಸಂಗ್ರಹಿಸಿಟ್ಕೊಂಡಿದ್ರು. ಆ ಕುರಿಗಳನ್ನ ಕೂಡ ಇವರು ಕತ್ತರಿಸಬಾರ್ದು, ಹೊರಗೆ ಬಿಡಿ ಅಂತೇಳಿ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ, ಹಂದಿಯನ್ನ ತಗೊಂಡ್ ಬಂದು ಆ ಕಾಲೋನಿ ಒಳಗಡೆ, ಕಾಂಪೌಂಡ್ ಒಳಗಡೆ ಹಾಕೋದಿಕ್ಕೆ ಪ್ರಯತ್ನ ಪಟ್ರು. ಅಲ್ಲಿ ದೊಡ್ಡ ಗಲಾಟೆನೆ ಆಯ್ತು. ಪೊಲೀಸರು ಹರಸಾಹಸ ಮಾಡಿ ಆ ಹಂದಿಯನ್ನ ಕಿತ್ಕೊಂಡು ಓಡುತ್ತಾ ಇದ್ದಾರೆ. ಆದ್ರೆ ಇವರು ಬಿಡ್ತಾ ಇಲ್ಲ. ಮುಸಲ್ಮಾನರು ಹಂದಿಯನ್ನ ಹರಾಮಿ ಅಂತ ಭಾವಿಸ್ತಾರೆ. ಅಂದ್ರೆ ದೈಹಿಕವಾಗಿ ಮತ್ತು ಬೇರೆ ಎಲ್ಲಾ ವಿಚಾರಗಳಿಂದನೂ ಕೂಡ ಹಂದಿ ಅಶುದ್ಧ ಪ್ರಾಣಿ ಅನ್ನೋದು ಅವರ ನಂಬಿಕೆ. ಅದು ಅವರ ಕುರಾನ್ ಕೂಡ ಹೇಳುತ್ತೆ. ಆರೋಗ್ಯ ದೃಷ್ಟಿಯಿಂದನೂ ಇರಬಹುದು, ಅದು ಎಲ್ಲೆಲ್ಲೋ ಹೊಲಸನ್ನ ತಿನ್ನುತ್ತೆ ಅನ್ನೋ ಕಾರಣಕ್ಕಾಗಿ ಹಂದಿಯನ್ನ ಅವರು ನಿಷಿದ್ಧ ಮಾಡಿದ್ದಾರೆ. ಇದು ಅವರನ್ನ ಕೆರಳಿಸೋ ಪ್ರಯತ್ನ ಅಲ್ಲದೆ ಮತ್ತೇನೂ ಅಲ್ಲ. ಮತ್ತೆ ದ್ವೇಷವನ್ನ ಯಾವ್ಯಾವ ರೀತಿ ಕಾರ್ಕೊಳಕ್ ಸಾಧ್ಯನೋ ಆ ರೀತಿಯೆಲ್ಲ ಕಾರ್ಕೊಳ್ತಿದ್ದಾರೆ. ಹಂದಿಯನ್ನ ಹಿಂದೂ ಧರ್ಮದವರು ವರಾಹ ಅಂತೇಳಿ, ಅಂದ್ರೆ ವಿಷ್ಣುವಿನ ಅವತಾರ ಅಂತೇಳಿ ಭಾವಿಸ್ತಾರೆ, ಪೂಜೆ ಮಾಡ್ತಾರೆ. ಆದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂಗಳು ಹಂದಿನೂ ತಿಂತಾರೆ, ದಂತ ಮಾಂಸವನ್ನು ತಿಂತಾರೆ. ಹೀಗಿದ್ರೂ ಕೂಡ ಅವ್ರು ತಿನ್ನೋದು ಅಪರಾಧ ಅಲ್ಲ, ಮುಸ್ಲಿಮರು ತಿನ್ನೋದು ಅಪರಾಧ. ಅದು ನಮ್ಮ ಭಾವನೆಗೆ ಧಕ್ಕೆ ಬಂದಂಗೆ, ನಮ್ಮ ಒಂದು ಎಮೋಷನಲ್ ಆದ ಕನೆಕ್ಷನ್ ಗೋಮಾತೆ ಜೊತೆ ಇದೆ ನಮ್ಗೆ, ಅದಕ್ಕೆ ನೋವುಂಟು ಮಾಡ್ತಿದ್ದಾರೆ ಮುಸ್ಲಿಮರು ಅಂತ ಇವ್ರು ವಾದ ಮಾಡ್ತಾರೆ. ಅದು ಗೋಮಾತೆ ಆಗಿದ್ದು ಹೇಗೆ ಹೇಳ್ತಾರೆ, ಅದು ನಮ್ಗೆ ಹಾಲು ಕೊಡುತ್ತೆ, ಹಾಗಾಗಿ ನಮ್ಗೆ ಅದು ಗೋಮಾತೆ, ನಾವು ಅದನ್ನ ದೇವ್ರು ಅಂತ ಪೂಜೆ ಮಾಡ್ತೀವಿ ಅಂತ. ಮೇಕೆನೂ ಕೂಡ ಹಾಲು ಕೊಡುತ್ತೆ, ಒಂಟೆ ಹಾಲು ಕೊಡುತ್ತೆ, ಎಮ್ಮೆ ಹಾಲು ಕೊಡುತ್ತೆ. ಆದ್ರೆ ಇದು ಯಾವುದೂ ದೇವರಲ್ಲ. ನಿಮ್ಗೆ ಹಸು ಮಾತ್ರ ದೇವ್ರು. ಯಾಕೆ ಅಂತಂದ್ರೆ ಇದರಲ್ಲಿ 1000 ಕೋಟಿ ದೇವ್ರು
ಈ ಹಸುವಿನ ದೇಹದಲ್ಲಿ ಇದೆ ಅನ್ನೋದು ಇತ್ತೀಚಿನ ವರ್ಷಗಳಲ್ಲಿ ವೈದಿಕ ಶಾಹಿಯಿಂದ ಬಂದಂತ ಒಂದು ಏನು ಮಾತಿದೆಯಲ್ಲ, ಸಂದೇಶ ಇದೆಯಲ್ಲ, ಅದು ನಮ್ಮ ಎಲ್ಲ ಜನರ ತಲೆನಲ್ಲಿ ತುಂಬಿಕೊಳ್ತು. ಹಾಗಾಗಿ ಅದು ನಮ್ಗೆ ದೇವರ ಸಮಾನ, ನಾವು ಅದನ್ನ ಕಡಿಬಾರ್ದು ಅಂತ. ಆಯ್ತು, ಅದಕ್ಕೆ ನಾವು ಗೌರವ ಕೊಡ್ತೀವಿ. ಆದ್ರೆ ಅದ್ರ ಹಾಲನ್ನ ಹಿಂಡಿ ತೆಗಿತೀರಲ್ಲ ನೀವು, ನಮ್ಗೆ ಹಸು ಹಾಲು ಕೊಡುತ್ತೆ ಅಂತ ಹೇಳ್ತೀರಾ. ಹಸು ಯಾವತ್ತೂ ಹಾಲು ಕೊಡೋದಿಲ್ಲ, ಅದನ್ನ ನಾವು ಕಿತ್ಕೊಳ್ತಾ ಇದ್ದೀವಿ, ಅದರ ಹಾಲನ್ನ ಹಿಂಡಿ ತೆಗಿತಿದೀವಿ. ಕರುವಿಗೆ ಹೊಟ್ಟೆ ತುಂಬಾ ಕುಡಿಯೋಕ್ಕೂ ಬಿಡದ ಹಾಗೆ ಆ ಹಾಲನ್ನ ನಮ್ಮ ಬಾಯಿ ಚಪಲಕ್ಕೆ ಹಾಲು, ಮೊಸರು, ಪನ್ನೀರು ಮತ್ತೆ ರುಚಿ ರುಚಿಯಾದಂತ ಸಿಹಿ ತಿಂಡಿಗಳನ್ನ ಮಾಡ್ಕೊಳ್ಳೋದಿಕ್ಕೆ ನಾವು ಅದರ ಹಾಲನ್ನ ಹಿಂಡಿ ತೆಗಿತೀವಿ. ಅಷ್ಟೇ ಅಲ್ಲ, ಈ ಹಸುಗಳು ಹೆಚ್ಚಿನ ಹಾಲನ್ನ ಕೊಡ್ಲಿ ಅಂತ ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಾರೆ. ಮತ್ತೆ ಅದು ಕರುವು ಎಲ್ಲಿ ಹಾಲನ್ನ ಕುಡಿಯುತ್ತೋ, ಮತ್ತೆ ಅದೇನಾದ್ರೂ ಗಂಡು ಕರುವನ್ನ ಹಾಕ್ಬಿಟ್ರಂತೂ ಅದಕ್ಕೆ ಪೂರ್ತಿ ಹಾಲನ್ನ ಕುಡಿಯೋಕ್ ಬಿಡೋದೇ ಇಲ್ಲ. ಯಾಕೆ ಅಂತಂದ್ರೆ ಅದು ನಿರುಪಯುಕ್ತವಾದಂತ ಪ್ರಾಣಿ. ಅದೇ ಹೆಣ್ಣು ಕರುವಾದ್ರೆ ಮುಂದೆ ಅದು ದೊಡ್ಡದಾದ್ಮೇಲೆ ನಮಗೆ ಮತ್ತೆ ಹಾಲನ್ನ ಕೊಡುತ್ತೆ. ಹಾಗಾಗಿ ಹೆಣ್ಣು ಕರುವನ್ನ ಇಟ್ಕೋತಾರೆ, ಅದನ್ನ ಚೆನ್ನಾಗಿ ಆರೈಕೆ ಮಾಡ್ತಾರೆ. ಆದ್ರೆ ಗಂಡು ಕರುವನ್ನ ಅವ್ರು ಏನ್ ಮಾಡ್ತಾರೆ, ಕೊನೆಗೆ ಹಾಲು ಕುಡಿಸೋದಿಲ್ಲ. ಕೊನೆಗೊಂದು ದಿನ ಅದನ್ನ ಕಸಾಯಿಖಾನೆಗೆ ಕಳಿಸಿ ಅದರ ಚರ್ಮವನ್ನ ಎಷ್ಟೋ ಸಾರಿ ಕೆಲವು ಕಡೆ ತಗೊಂಡ್ ಬರ್ತಾರಂತೆ. ತಗೊಂಡ್ ಬಂದು ಕರುವಿನ ಕುತ್ತಿಗೆಗೆ ಕಟ್ತಾರಂತೆ ಆ ಚರ್ಮವನ್ನ. ಯಾಕೆ ಅಂದ್ರೆ ಕರು ತನ್ನ ಹತ್ರನೇ ಇದೆ ಅಂತ ಹಸುವಿಗೆ, ತಾಯಿಗೆ ನಂಬಿಕೆ ಬಂದಾಗ, ಭಾವನೆ ಬಂದಾಗ ಅದು ಹೆಚ್ಚು ಹಾಲನ್ನ ಕೊಡುತ್ತೆ ಅನ್ನೋ ಕಾರಣಕ್ಕೆ. ಇದಕ್ಕಿಂತ ಕ್ರೌರ್ಯ ಇನ್ನೊಂದಿದೆಯಾ? ಇಲ್ಲಿ ನಮ್ಮ ರೈತರು ಕೂಡ ದನವನ್ನ, ಹಸುವನ್ನ ಮೊದಲಿನಿಂದ ಪ್ರೀತಿಸ್ಕೊಂಡು ಬಂದಿದ್ದಾರೆ. ನಮ್ಮ ರೈತರು ಶಾಸ್ತ್ರವನ್ನ ಓದ್ಕೊಂಡವರಲ್ಲ, ಅವರು ಜೀವನಾನುಭವದಿಂದ ಬದುಕೋದನ್ನ ಕಲ್ತವ್ರು. ಶಾಸ್ತ್ರ ಬದುಕೋದನ್ನ ಕಲಿಸುತ್ತೆ ಅಂತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿನೇ ಅವರು ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋದನ್ನ ನಂಬ್ಕೊಂಡ್ರು. ಅದನ್ನ ತಮ್ಮ ಮಕ್ಕಳಿಗೂ ಕೂಡ ಕಲಿಸಿದ್ರು. ಅಷ್ಟೇ ಅಲ್ಲ, ಇದು ಒಂದು ಹಸು ದನಗಳನ್ನ ಅವ್ರು ಎಷ್ಟು ಪ್ರೀತಿಯಿಂದ ಸಾಕ್ತಾರೆ, ಅವ್ರಿಗೂ ಬಹಳ ಗೌರವ ಇದೆ, ಹಾಗೆ ಅಕ್ಕರೆಯಿಂದನೂ ಅದನ್ನ ಸಾಕಿರ್ತಾರೆ. ಆದ್ರೆ ಕೊನೆಗೆ ಅದರಿಂದ ಎಲ್ಲ ಪ್ರಯೋಜನ ಪಡ್ಕೊಂಡಾದ್ಮೇಲೆ ಅದು ನಿರುಪಯುಕ್ತ ಅಂತ ಅನ್ಸದ್ಮೇಲೆ ಅದನ್ನ ಸಾಕೋಕ್ ಅವ್ರಿಗೆ ಆಗೋದಿಲ್ಲ. ಆಗ ಅವರು ಕಸಾಯಿಖಾನೆಗೆ ಮಾರ್ತಾರೆ. ಅಂದ್ರೆ ಕೊಂದ ಪಾಪ ತಿಂದು ಪರಿಹಾರ ಅಂತಾರಲ್ಲ, ಹಾಗೆ ಅವರು ಅದನ್ನೇ ಜೀವನ ಧರ್ಮ ಅಂತ ಅನ್ಕೊಂಡವರು. ಅವರ ದೃಷ್ಟಿನಲ್ಲಿ ಇದೇ ಬದುಕು. ಆದ್ರೆ ಇಲ್ಲಿ ಇದು ಹಾದಿ ತಪ್ಪೋದಕ್ಕೆ ಕಾರಣ ಯಾರು ಅನ್ನೋದನ್ನ ನೀವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದೆ. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಅನ್ನೋ ಹಾಗೆ ಈಗ ಸಸ್ಯಾಹಾರಿಗಳು ಎಷ್ಟು ಜನ ಮಾಂಸಾಹಾರಿಗಳು ತಿನ್ನೋ ಹಾಗೆ ಮಾಂಸವನ್ನು ತಿನ್ನೋಲ್ಲ ಹೇಳಿ? ಅವರು ನಿಮ್ ಜೊತೆನೂ ಇರ್ಬೋದಲ್ಲ, ನಿಮ್ ಸುತ್ತ ಇರ್ಬೋದಲ್ಲ, ನಿಮಗ್ ಗೊತ್ತೇ ಇರುತ್ತೆ. ಹಾಗಿದ್ರೂ ಕೂಡ ದನವನ್ನ, ಹಸುವನ್ನ ದೇವ್ರ ತರ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಅದರ ಸಗಣಿನ ತಿನ್ನಿಸ್ತಾರೆ ಭಕ್ತರಿಗೆ. ಆಮೇಲೆ ಗೋಮೂತ್ರವನ್ನು ಕುಡಿಸಿ ಮೂರ್ಖರನ್ನಾಗಿ ಮಾಡ್ತಾರೆ. ಈ ಗೋವಿನ ರಾಜಕೀಯದಲ್ಲಿ ಏನೇನಾಯ್ತು ಅಂತ ನೋಡೋಣ. ಔರಂಗಾಬಾದ್ ನಲ್ಲಿ ಸುಮಾರು 50 ಹಸುಗಳನ್ನ ಪೊಲೀಸರು ವಶಕ್ಕೆ ತಗೊಳ್ತಾರೆ. ಆ ಹಸುಗಳಾದ್ರೂ ಯಾರ್ದು? ಒಂದು ಮಾರಕ್ಕೆ ಬಂದಂತ ರೈತರಾಗಿರುತ್ತೆ, ಅಥವಾ ಹಬ್ಬಕ್ಕಾಗಿ ಕೊಂಡ್ಕೊಳ್ಳೋಣ ಅಂತ ಅನ್ಕೊಂಡು ತೆಗೆಕೊಂಡು ಇಟ್ಕೊಂಡಿದ್ದಂತ ಮುಸಲ್ಮಾನರದಾಗಿರುತ್ತೆ. ಅದನ್ನ ಪೊಲೀಸರು ವಶಕ್ಕೆ ತಗೊಂಡ್ರು. ಈಗ ಗೋವನ್ನ, ಅಂದ್ರೆ ದನ, ಹಸು, ಕರುಗಳನ್ನ ನಾವು ಕೊಂಡ್ಕೊಳ್ಳೋದಿಲ್ಲ, ನೀವು ಅದನ್ನ ರಾಷ್ಟ್ರ ಪ್ರಾಣಿ ಮಾಡಿ ಅಂತೇಳಿ ದೇಶದಾದ್ಯಂತ ಮೌಲ್ವಿಗಳು ಹೇಳ್ತಾ ಇದ್ದಾರೆ. ದೇಶದ ಪ್ರಮುಖ ಮುಸ್ಲಿಂ ಧಾರ್ಮಿಕ ಸಂಘಟನೆ ಆದಂತಹ ಜಮಾಯಿತೆ ಉಲೆಮಾನ್ ಮೌಲಾನಾ ಹರ್ಷದ್ ಮದನಿ ಅವರು ಕೂಡ ಈಗ ಅದನ್ನ ರಾಷ್ಟ್ರ ಪ್ರಾಣಿ ಅಂತ ನೀವು ಘೋಷಿಸಿ ಅಂತ ಕೇಂದ್ರ ಸರ್ಕಾರವನ್ನ ಕೇಳಿದ್ದಾರೆ. ಆದ್ರೆ ಈಗ ಅದನ್ನ ರಾಷ್ಟ್ರ ಪ್ರಾಣಿ ಅಂತ ಘೋಷಿಸೋಕೆ ಬಿಜೆಪಿ ಸರ್ಕಾರ, ಏನು ಕೇಂದ್ರ ಸರ್ಕಾರ ಇದೆ, ಅದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತ ಅಂದ್ರೆ, ಇದನ್ನ ರಾಷ್ಟ್ರ ಪ್ರಾಣಿಯನ್ನಾಗಿ ಮಾಡಿದ್ರೆ ಅದನ್ನ ಕೊಲ್ಲೋ ಹಾಗಿಲ್ಲ, ಮಾರೋ ಹಾಗಿಲ್ಲ, ದನ ಮಾಂಸವನ್ನು ತಿನ್ನೋ ಹಾಗಿಲ್ಲ, ರಫ್ತು ಮಾಡೋ ಹಾಗಿಲ್ಲ. ಮುಖ್ಯವಾಗಿ ಈ ಎಲ್ಲಾ ಕಾರಣ ಇದೆ. ಹಾಗಾಗಿ ಅದು ಬ್ಯಾನ್ ಮಾಡ್ತಾ ಇಲ್ವಾ? ಅದನ್ನ ರಾಷ್ಟ್ರ ಪ್ರಾಣಿ ಅಂತ ಘೋಷಿಸ್ತಾ ಇಲ್ವಾ? ಈ ಒಂದು ವಿಡಿಯೋ ಇದೆ, ನೀವು ನೋಡಿ. 2012ರಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ, ನಮ್ಮ ಭಾರತ ದೇಶ ದನದ ಮಾಂಸವನ್ನ ರಫ್ತು ಮಾಡೋದ್ರಲ್ಲಿ ಪ್ರಪಂಚದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ. बीफ एक्सपोर्ट में हिंदुस्तान नंबर 1 है। किन चीजों के लिए गर्व किया जा रहा है? भाइयों बहनों, आपका कलेजा रो रहा है कि नहीं मुझे मालूम नहीं, मेरा कलेजा चिक चिक करके पुकार रहा है। और आप कैसे चुप हैं, क्यों सह रहे हैं, मैं समझ नहीं पाता हूं दोस्तों। ಹಾಗಾದ್ರೆ ಅಧಿಕಾರಕ್ಕೆ ಬಂದು 11 ವರ್ಷಗಳಾಯ್ತು, ನಿಮಗ್ಯಾಕೆ ಈ ರಫ್ತನ್ನ ನಿಲ್ಲಿಸೋಕೆ ಸಾಧ್ಯ ಆಗಿಲ್ಲ? ಇವತ್ತಿಗೂ ಕೂಡ ಭಾರತ ದನದ ಮಾಂಸ, ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಅದರ ಮಾಲೀಕರು ಎಲ್ಲರೂ ಕೂಡ ಹಿಂದೂಗಳು. ಅದರಲ್ಲಿ ಹೆಚ್ಚಿನ ಜನ ಗುಜರಾತ್ನವರು.
ಹೀಗಿದ್ದಾಗ ನೀವು ಯಾರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಾ? ಇದನ್ನ ಯಾವ ಲಾಭಕ್ಕಾಗಿ ಮಾಡ್ತಾ ಇದ್ದೀರಾ? ಈ ರಫ್ತನ್ನ ಮಾಡಿ ಲಾಭ ಮಾಡ್ಕೊಳ್ತಿರೋದು ಯಾರು? ಇದನ್ನ ನಾವು ವಿಚಾರ ಮಾಡ್ಬೇಕಲ್ವಾ? ಅಂದ್ರೆ ನಿಮ್ಮ ರಾಜಕೀಯ ನಾಟಕ, ಈ ಡ್ರಾಮಾ ಇದೆಯಲ್ಲ, ಅದೇನು ಅಂತ ಜನಕ್ಕೆ ಅರ್ಥ ಆಗ್ತಾ ಇದೆ. ಜನ ಅರ್ಥ ಮಾಡ್ಕೊಳ್ತಿದ್ದಾರೆ, ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ಇಲ್ಲದೆ ಇದ್ರೆ ಇವರು ರಾಜಕೀಯ ಲಾಭಕ್ಕಾಗಿ ಎಷ್ಟು ಸಾಧ್ಯನೋ ಅಲ್ಲಿವರೆಗೂ ಕೂಡ ಹಸುವನ್ನ ಇಟ್ಕೊಂಡು ಗೋಳಾಡ್ತಾರೆ, ಹಸುವನ್ನ ಗೋಳಾಡಿಸ್ತಾರೆ. ಈಗ ಇಷ್ಟೆಲ್ಲ ಹೇಳಿ ಒಂದು ಬಿಜೆಪಿ ಸರ್ಕಾರ ಒಂದು ಹಂತದಲ್ಲಿ ಏನ್ ಮಾಡ್ತು ಅಂದ್ರೆ ಗೋಶಾಲೆಗಳನ್ನ ತೆರೀರಿ ಅಂತ ಆದೇಶ ನೀಡ್ತು, ಅಂದ್ರೆ ಸಂದೇಶ ನೀಡ್ತು. ದೇಶದ ಮೂಲೆ ಮೂಲೆಯಲ್ಲಿ ಗೋಶಾಲೆಗಳು ಹುಟ್ಕೊಳ್ತು. ಇವತ್ತು ಆ ಗೋಶಾಲೆಗಳ ಸ್ಥಿತಿ ಹೇಗಿದೆ ಗೊತ್ತಾ? ಆ ಗೋಶಾಲೆಗಳಲ್ಲಿ ಆ ದನಗಳಿಗೆ ಹಸುಗಳಿಗೆ ಆಹಾರ ಇಲ್ಲ, ನೀರಿಲ್ಲ, ಕಾಯಿಲೆಗಳಿಂದ ನರಳಿ ಸಾಯ್ತಾ ಇದ್ದಾವೆ. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು. ಈ ಗೋಶಾಲೆಗಳಿಗೆ ದನ ಹಸುಗಳನ್ನ ಸಾಕೋಕಾಗಿನೇ ಸರ್ಕಾರ ಹಣವನ್ನ ಕೊಡ್ತಾ ಇದೆ. ಒಂದು ಹಸುಗೆ ಒಂದು ದಿನಕ್ಕೆ ಸುಮಾರು 50 ರೂಪಾಯಿಗಳನ್ನ ಕೊಡುತ್ತೆ. ಬರೀ 50 ರೂಪಾಯಿನ ಅಂತ ನೀವು ಕೇಳ್ಬೋದು. ನೀವು ಲೆಕ್ಕ ಹಾಕಿ, ಒಂದು ಗೋಶಾಲೆನಲ್ಲಿ 2,000 ಹಸುಗಳಿರುತ್ತೆ. 2,000 ಅಂದ್ರೆ 50 ರೂಪಾಯಿಗೆ 10,000 ರೂಪಾಯಿ ಒಂದು ದಿನಕ್ಕೆ. ಅಷ್ಟೇ ಅಲ್ಲ, ಅದಕ್ಕೆ ಗಾಯ ಆಗಿದೆ ಅಥವಾ ಕಾಲು ಮುರಿದು ಹೋಗಿದೆ, ಅದಕ್ಕೆ ಚಿಕಿತ್ಸೆ ಕೊಡ್ಬೇಕು ಅಂತ 1-2 ಲಕ್ಷದವರೆಗೂ ಸರ್ಕಾರ ಹಣ ಕೊಡುತ್ತೆ. ಮತ್ತೆ ಅದನ್ನ ಸಾಕೋರು ನೋಡ್ಕೊಳ್ಳೋರಿಗೆ, ಕೆಲಸದಾಳುಗಳಿಗೆ ಸಂಬಳ ಕೊಡುತ್ತೆ. ಇದೆಲ್ಲವೂ ಕೂಡ ಅಲ್ಲಿಯ ಜನರ ನಡುವೆ, ಅಧಿಕಾರಿಗಳ ನಡುವೆ ಈ ಹಣ ಹಂಚಿ ಹೋಗ್ತಾ ಇದೆ. ಆ ಹಸುಗಳಿಗೆ, ದನಗಳಿಗೆ ತಲುಪ್ತಾ ಇಲ್ಲ. ಅವು ನರಳಿ ಸಾಯ್ತಾ ಇದಾವೆ. ಒಂದು ದನವನ್ನ ಸಾಕೋದಿಕ್ಕೆ ದಿನಕ್ಕೆ 100 ರೂಪಾಯಿ ಖರ್ಚಾಗುತ್ತೆ ಅಂತ ರೈತರು ಹೇಳ್ತಿದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಇಸ್ಕಾನ್ನ ಆಡಳಿತ ಮಂಡಳಿ ಹೇಳ್ತಾ ಇದೆ, ಭಕ್ತರನ್ನ ಕೇಳ್ತಾ ಇದೆ, ಅದು ಒಂದು ದನವನ್ನ ಅಥವಾ ಹಸುವನ್ನ ಸಾಕೋದಿಕ್ಕೆ ನಮಗೆ ವಾರಕ್ಕೆ 1,500 ರೂಪಾಯಿ ಖರ್ಚಾಗುತ್ತೆ, ಅದನ್ನ ಭಕ್ತರು ದಾನ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಈಗ ಹಿಂದೂಗಳ ಸ್ವಾಮೀಜಿ ಶಂಕರಾಚಾರ್ಯ ಅಭಿಮುಕ್ತೇಶ್ವರಾನಂದ ಅವರು ಕೂಡ OLX ಮೂಲಕ ನನಗೆ ದನ ಮತ್ತೆ ಹಸುಗಳನ್ನ ಮಾರಾಟ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇವರು ಮೊದಲು ಒಂದು ರಾಷ್ಟ್ರ ಪ್ರಾಣಿಯಾಗಿ ನೀವು ಹಸುವನ್ನ ಕೇಂದ್ರ ಸರ್ಕಾರ ಘೋಷಿಸ್ಬೇಕು ಅಂತೇಳಿ ಅಭಿಯಾನ ಮಾಡಿದಂಥವ್ರು. ಈಗ OLX ಮೂಲಕ ದನ ಹಸುಗಳನ್ನ ಕೊಂಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಹಾಗೆ ದೇಶದಲ್ಲಿರುವಂತ ಎಲ್ಲಾ ರೈತರು ತಮ್ಮ ಬೇಡದ ದನ ಹಸುಗಳನ್ನ ಇವರಿಗೆ ಮಾರಾಟ ಮಾಡಿದ್ರೆ ಲಕ್ಷಾಂತರ ದನ ಹಸುಗಳನ್ನ ಹೇಗೆ ಇವರು ಸಾಕ್ತಾರೆ? ಆಮೇಲೆ ಇದನ್ನ ಏನ್ ಮಾಡ್ತಾರೆ, ಎಲ್ಲಿ ಇಟ್ಕೊಳ್ತಾರೆ? ಈ ಎಲ್ಲಾ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಅದನ್ನ ಏನು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ನಾನು ಅದನ್ನ ಬಿಡ್ತೀನಿ. ಇಷ್ಟೆಲ್ಲದರ ನಂತರ ಈಗ ಸರ್ಕಾರ ಅವ್ರ ಮಾತನ್ನು ಕೇಳಿಲ್ಲ, ಅಥವಾ ರಾಷ್ಟ್ರ ಪ್ರಾಣಿ ಅಂತ ಘೋಷಿಸೋದಕ್ಕೂ ಮುಂದಾಗಿಲ್ಲ, ರಫ್ತನ್ನ ನಿಷೇಧ ಮಾಡೋಕ್ಕೂ ರೆಡಿಯಾಗಿಲ್ಲ. ರೆಸ್ಟೋರೆಂಟ್ಗಳಲ್ಲಿ ಏನ್ ದನದ ಮಾಂಸವನ್ನ ಕಸ್ಟಮರ್ಗಳಿಗೆ ಕೊಡ್ತಾ ಇದ್ದಾರೆ ಹೋಟೆಲ್ಗಳಲ್ಲಿ, ಅಲ್ಲಿ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡ್ಬೋದು. ಅದನ್ನ ಯಾಕೆ ಮಾಡ್ತಾ ಇಲ್ಲ ನೀವು? ನಮ್ಮ ಹಿಂದೂ ಧರ್ಮದ ಜನರನ್ನು ಕೂಡ ಹಾದಿ ತಪ್ಪಿಸ್ತಾ ಇದ್ದಾರೆ. ಜೊತೆಯಲ್ಲಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಮುಸ್ಲಿಮರನ್ನ ಗುರಿಯಾಗಿಸ್ಕೊಂಡಿದ್ದಾರೆ, ಅವರನ್ನ ಕೆಣಕ್ತಾ ಇದ್ದಾರೆ. ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ರಾಜಕೀಯ ಲಾಭಕ್ಕಾಗಿ ಮಾಡ್ತಿರೋಂಥ ಒಂದು ದೊಂಬಿ ಗಲಾಟೆ ದ್ವೇಷವನ್ನ ನಾವು ಒಂದು ಕೊನೆ ಹಾಡಲೇಬೇಕಾಗಿದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.